ಅಂದ್ರೆ ಎಲ್ಲಿ ಹೋಗ್ತೀರಿ ಹೆಜ್ಜೆಗೆ ಕಂಪ್ಯೂಟರ್ ಬೇಕು. ಕಂಪ್ಯೂಟರ್ ಇಲ್ಲದೆ ಆಗೋದಿಲ್ಲ. ರೈಟಿಂಗ್ ದಿನಾಲು ನೀವು ಓದಿದ್ದನ್ನು ಬರೀಲಿಕ್ಕೆ ಸಹಿತ ಕಂಪ್ಯೂಟರ್ ಬೇಕಾಗ್ತದೆ ಇನ್ನು ಮೇಲೆ ಅಂತ ಅಷ್ಟು ಎಸೆನ್ಷಿಯಲ್ ಅದ. ನೀವು ಇವತ್ತು ಕಂಪ್ಯೂಟರ್ ಸೈನ್ಸ್ ತಗೋರಿ ಬಿಟ್ರೆ ಸಹಿತ ನಿಮಗೆ ಯಾವುದೇ ವಿಷಯದೊಳಗೆ ಹೋದ್ರೂ ನಿಮಗೆ ಕಂಪ್ಯೂಟರ್ ಬೇಕಾಗ್ತದೆ. ಇದನ್ನು ತಿಳಿದ ಒಳ್ಳೆ ರೀತಿಯಿಂದ ಕಂಪ್ಯೂಟರ್ ಕಲೀರಿ. ಸ್ಟ್ಯಾಟಿಸ್ಟಿಕ್ಸ್ ಭಾಳ ಮುಖ್ಯ ಸಬ್ಜೆಕ್ಟ್. ಅವೆರಡನ್ನು ತಂದದ್ದಕ್ಕೆ ನಾನು ಮೊಟ್ಟ ಮೊದಲಿಗೆ ಪ್ರಾಂಶುಪಾಲರಿಗೆ, ಚಂದ್ರಶೇಖರ್ ಅವರಿಗೆ, ಇವರ ಜೊತೆಗೆ DDPI ಅವರಿಗೆ, DDPI ಭಂಡಾರಿ ಸಾಹೇಬರಿಗೆ ನಮಸ್ಕಾರ ಮಾಡ್ತೀನಿ. ಅವ್ರೇನು ಪ್ರಾರಂಭ ಆದದ್ದು, ಅವ್ರು ಪ್ರಾರಂಭ ಆದಾಗ ನಿಮ್ಗೆ ಒಂದು ವಿಚಿತ್ರ ಸಂಗತಿ ಹೇಳೋದಂದ್ರೆ, ಫಸ್ಟ್ ಟೈಮ್ ಕರ್ನಾಟಕ ಯೂನಿವರ್ಸಿಟಿಗೆ ನಮ್ಮ ಹುಡುಗರು ಕೂತಾಗ ಔಟ್ ಆಫ್ 10 ರ್ಯಾಂಕ್ ಪೈಕಿ 3 ರ್ಯಾಂಕ್ ನಮ್ಮ JIS ಹುಡುಗಿದ್ರು. ಅಂದ್ರೆ ಮೊದಲನಿಂದ ಗುಣಮಟ್ಟ ಆಗಾಡಿ SV ಜೋಶಿ ಅವ್ರು ಹೇಳಿದ್ರು, ಪರೀಕ್ಷಾ ಹೆಂಗೆ ನಡೀತದೆ ಇಂಪಾರ್ಟೆಂಟ್, ಹೊರತಾಗಿ ನಾವು ಹೆಂಗೆ ಕಲಿಸ್ತೀವಿ ಇದು ಇಂಪಾರ್ಟೆಂಟ್. ನಾವು ಆ ಕಾಪಿ ಮಾಡೋ ಪದ್ಧತಿಯಲ್ಲಿ ನಮ್ಮ ಸಾರಿ ಒಳಗೆ ಹೇಳಿಕೊಟ್ಟಿಲ್ಲ, ಹೇಳಿಕೊಡುವುದು ಇಲ್ಲ. ಈ ಚಂದ್ರಶೇಖರ, MP ಮೇತ್ರಿ ಇವರೆಲ್ಲ ನಮ್ಮ ಈ ಉಪನ್ಯಾಸಕರ ಯಂಗ್ ಎನರ್ಜೆಟಿಕ್ ಅವರ ದರ್ಶನ ಮಾಡ್ಕೊಂಡು ನಮ್ಮ ಆಫೀಸ್ಗೆ ಹೋಗ್ತೀನಿ. ನನಗೊಂದು ಜೂನ್ 1ನೇ ತಾರೀಕು 2024 ಇವರು ಚಾರ್ಜ್ ತಗೊಂಡು MP ಮೇತ್ರಿ ಆ್ಯಸ್ ಎ ಪ್ರಾಂಶುಪಾಲ. ಅವತ್ತ ನಾ ಇದ್ದಿದ್ದಲ್ಲ, ಆದರೆ ಮುಂದೆ ಕೇವಲ ಒಂದು ತಿಂಗಳೊಳಗೆ 25 ಜೂನ್ ಮ್ಯಾನೇಜಿಂಗ್ ಕೌನ್ಸಿಲ್ ಮೀಟಿಂಗ್ನೊಳಗೆ ಇವೆರಡೂ ಕೋರ್ಸ್ಗಳನ್ನು ಮಾಡಬೇಕಂತೇಳಿ ನಾವು ಠರಾವ್ ಮಾಡಿಕೊಂಡು ಆವಾಗ ಅವ್ರಿಗೆ ಮರ್ದಿಸಿದ್ದದ್ದು ನಾನು ರೆಸಲ್ಯೂಷನ್ ಕೊಟ್ಟೀನಿ. ಬರೋಬ್ಬರಿ ಇವತ್ತು ತಿಂಗಳೊಳಗಾಗಿ 2 ಕೋರ್ಸ್ಗಳನ್ನು ತೊಗೊಂಬಂದಾರೆ. ಆಗಾಗ ಸರ್ ಹೇಳ್ದಂಗೆ ಇದಕ್ಕೆ ಸೂಚನಾ ಕೊಟ್ಟವರು, ಮಾರ್ಗದರ್ಶನ ಮಾಡೋರು ಪ್ರೊಫೆಸರ್ ಚಂದ್ರಶೇಖರ್, ಅದರಂತೆ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದವರು ಅಂತ ಶ್ರೀಮಾನ್. ಅನಕ್ಷರಸ್ಥ ಅಂತ ಯಾರಂತ ಯಾರಿಗೆ ಓದ್ಲಿಕ್ಕೆ ಬರಂಗಿಲ್ಲ, ಬರ್ಲಿಕ್ಕೆ ಬರಂಗಿಲ್ಲ ಅವ್ರು ಅನಕ್ಷರಸ್ಥರಲ್ಲ. ಯಾರಿಗೆ ಕಂಪ್ಯೂಟರ್ ಬರಂಗಿಲ್ಲ ಅವ್ರು ಅನಕ್ಷರಸ್ಥರಲ್ಲ. ಬಹುಶಃ ಈ ಕಂಪ್ಯೂಟರ್ ಏನಲ್ಲ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಮ್ಮ ಕಂಪ್ಯೂಟರ್ ನಮಗೆ ಇವತ್ತು ಬಹಳ ಅವಶ್ಯಕ. ಎಷ್ಟೋ ನಾವು ನೋಡ್ತೀವಿ, ಈಗ ನಮ್ಮಲ್ಲಿ ನಮ್ಮ ವಕೀಲ ವೃತ್ತಿಯವರು ನೋಡ್ತೀವಿ, ಯಾರು ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ ಎಷ್ಟು ಸಮಸ್ಯೆ ಬಂತು. ಅದಕ್ಕೆ ಪ್ರತಿಯೊಂದು ನೀವು ಯಾವ್ದೋ ಇದು ತಗೋರಿ, ಈ ಒಂದು ಮೆಡಿಕಲ್ ಫೀಲ್ಡ್ ತಗೋರಿ, ಮೆಡಿಕಲ್ ಫೀಲ್ಡ್ ಎಷ್ಟು ಕಂಪ್ಯೂಟರ್ ಎಲ್ಲ ಹಿಸ್ಟ್ರಿ ಮೇಂಟೈನ್ ಮಾಡೋಕ್ಕಾಗ್ತದೆ. ಈಗ ಮೆಡಿಕಲ್ ಹಿಸ್ಟ್ರಿ ಈಗ ನೀವು ಅವಿನಾಶ್ ನಾಯ್ಕ್ ಡಾಕ್ಟರ್ ಕಡೆ ಹೋದ್ರೆ ಫಸ್ಟ್ ಏನು ಮಾಡ್ತಾರ ಅವರು ನೋಡ್ರಿ, ನೀವು ನಿಮ್ಗೆಲ್ಲ ಎಂಟ್ರಿ ಮಾಡ್ತಾರ ಅವ್ರು ಕಂಪ್ಯೂಟರ್ನಾಗ. ಎಷ್ಟು ಮಹತ್ವ. ಅದಕ್ಕೆ ಇವತ್ತಿನ ನಮ್ಮೇನು ವಿದ್ಯಾರ್ಥಿ ಕಂಪ್ಯೂಟರ್ ಶಿಕ್ಷಣ. ಅದಕ್ಕೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡ ನಾವು ಇದೊಂದು ಕಂಪ್ಯೂಟರ್ ಸೈನ್ಸ್ದವ್ರಿಗೂ ಒಂದು ಕಂಪ್ಯೂಟರ್ ಸೈನ್ಸ್ ನಮ್ದು ಬರೀ ಸುಮಾರು ಒಂದು 50 ವರ್ಷ ನಮ್ಮ PU ಕಾಲೇಜ್ ಸ್ಟಾರ್ಟ್ ಆಗಿ 52 ವರ್ಷ.